ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ದೇಹ ಮನಸ್ಸು ಎರಡಕ್ಕೂ ನೆಮ್ಮದಿ ಇದೆ. ಬಂಧುಗಳಿಂದ ಅಪರೂಪದ ಭೇಟಿ ಇರುತ್ತದೆ. ಬಂಧು ವರ್ಗದಲ್ಲಿ ನೂತನ ಗೃಹ ಪ್ರವೇಶ, ದೇವಾಲಯ, ವೃದ್ಧಾಶ್ರಮಕ್ಕೆ ಭೇಟಿ, ಎಲ್ಲರ ಆರೋಗ್ಯ ತಕ್ಕ ಮಟ್ಟಿಗೆ ಉತ್ತಮವಾಗಿರುತ್ತದೆ. ವೃಷಭ ರಾಶಿ, ನಿಯೋಜಿತ ಕಾರ್ಯಗಳಿಗೆ ಪೂರ್ವ ಸಿದ್ಧತೆ, ಕುಟುಂಬ ಸಹಿತ ಊರಿನ ದೇವಾಲಯಕ್ಕೆ ಭೇಟಿ, ಕೃಷಿ ಕ್ಷೇತ್ರದಲ್ಲಿ ಹೊಸ ಬಗೆಯ ಬೆಳೆಯ ಕುರಿತು ಸಮಾಲೋಚನೆ, ಬಂಧು ವರ್ಗದವರ ಆಗಮನ. ಮಿಥುನ ರಾಶಿ, ಯುಗಾದಿಯ ದಿನ ಎಲ್ಲರಿಗೂ ಆನಂದದ ಅನುಭವ, ಉದ್ಯಮಿಗಳಿಗೆ ಸಮಾಧಾನದ ಸಮಾಚಾರ, ದೂರದ ನೆಂಟರ ಆಗಮನ, ತಾಯಿಯ ಕಡೆ ಬಂಧುಗಳಿಂದ ಶುಭ ಸಮಾಚಾರ, ಸಂಗೀತ ಶ್ರವಣ, ಭಜನೆ, ಸತ್ಸಂಗಗಳಲ್ಲಿ ಕಾಲಯಾಪನೆ. ಕಟಕ ರಾಶಿ, ಹಬ್ಬದ ದಿನ ಆದರೂ ವ್ಯವಹಾರ ಅಭಿವೃದ್ಧಿಯ ಚಿಂತನೆ, ಕಿರಿಯ ಬಂಧುವಿನ ವಿದ್ಯಾರ್ಚನೆಗೆ ಸಹಾಯ, ಸಹೋದ್ಯೋಗಿಗಳಿಂದ ಸೌಹಾರ್ದ ಭೇಟಿ, ಗೃಹೋತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆ, ಮನೆಯಲ್ಲಿ ದೇವತಾ ಕಾರ್ಯದ ಸಂಭ್ರಮ. ಸಿಂಹರಾಶಿ, ವಿರಾಮದ ದಿನ ಉದ್ಯಮಿ ಬಂಧುಗಳೊಡನೆ ಸಹಚಿಂತನೆ, ದೂರದ ಊರಿನಿಂದ ಬಂಧುಗಳ ಆಗಮನ, ಉದ್ಯೋಗಾಸಕ್ತರಿಗೆ ನೌಕರಿ ಹುಡುಕಲು ಸಹಾಯ, ಅವಿವಾಹಿತ ಹುಡುಗರಿಂದ ಸೂಕ್ತ ಬಾಳ ಸಂಗಾತಿಗಾಗಿ ಶೋಧ. ಕನ್ಯಾ ರಾಶಿ, ಸ್ಥಳೀಯ ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಮುಖರೊಂದಿಗೆ ಸಮಾಲೋಚನೆ, ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸ ಸಂಭವ, ಕೆಲವರಿಗೆ ರಕ್ತದಾನ ಮಾಡುವ ಅವಕಾಶ, ಸತ್ಸಂಗಗಳಿಗೆ ಸಮಯ ಹೊಂದಾಣಿಕೆ. ತುಲಾ ರಾಶಿ, ಸುಲಭ ಸಾಧ್ಯವಾಗುವ ಕಠಿಣ ಕಾರ್ಯಗಳು, ಹಿರಿಯರ ಭವಿಷ್ಯದ ಕುರಿತು ನಿಶ್ಚಿಂತರಾಗಿರಿ, ಬಾಲ್ಯದ ಒಡನಾಡಿಯ ಅನಿರೀಕ್ಷಿತ ಭೇಟಿ, ಹತ್ತಿರದ ದೇವಾಮಂದಿರಕ್ಕೆ ಭೇಟಿ, ಸಂಸಾರದಲ್ಲಿ ರಾಗ ಅನುರಾಗ ವೃದ್ಧಿ. ವೃಶ್ಚಿಕ ರಾಶಿ, ಅನಿರೀಕ್ಷಿತ ಮೂಲಗಳಿಂದ ಧನಾಗಮನ, ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳ ಸಾಧನೆಗೆ ಸರ್ವತ್ರ ಪ್ರಶಂಸೆ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಿರಿಯರಿಗೆ ಹೊಸ ಬದುಕಿನ ಆಶೆ, ಸಮಾಜ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ. ಧನುರಾಶಿ, ಸಹೋದ್ಯೋಗಿ ಮಿತ್ರರೊಂದಿಗೆ ಪ್ರಾಕೃತಿಕ ತಾಣಕ್ಕೆ ಭೇಟಿ, ಸಮಾಜದ ಸಮಗ್ರ ಏಳಿಗೆ, ಪರಿಸರ ಸ್ವಚ್ಛತೆ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ದೇವತಾನುಗ್ರಹ ಉತ್ತಮ, ಕೃಷಿ ಸಂಬಂಧಿ ಉದ್ಯಮ ಪ್ರಗತಿ. ಮಕರ ರಾಶಿ, ಸಾಮೂಹಿಕ ದೇವತಾರ್ಚನೆಯಲ್ಲಿ ಪಾಲ್ಗೊಳ್ಳುವ ಸಂದರ್ಭ, ಗುರು ಸಮಾನ ವ್ಯಕ್ತಿಯಿಂದ ಮನೆಗೆ ಭೇಟಿ, ಆಪ್ತ ಸಲಹೆಯಿಂದ ವ್ಯಕ್ತಿತ್ವ ವಿಕಾಸ ಕಾರ್ಯಗಳಲ್ಲಿ ಮುನ್ನಡೆ, ತಂದೆಯ ಕಡೆಯ ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯ. ಕುಂಭರಾಶಿ, ವೈವಿಧ್ಯಮಯ ಕಾರ್ಯಗಳಿಂದ ಮನೋಲ್ಲಾಸ, ಹಬ್ಬದಿಂದಲೂ ಹೊಸ ಕಾರ್ಯಗಳ ನಿರ್ವಹಣೆಗೆ ಆಹ್ವಾನ, ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದನೆ, ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆಗಳ ಜಯಭೇರಿ. ಕೊನೆಯದಾಗಿ ಮೀನರಾಶಿ, ಮನೆ ಮಂದಿಯೊಳಗೆ ಹಬ್ಬದ ಆನಂದ, ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ವಿಶೇಷ ಯತ್ನ, ವೃತ್ತಿರಂಗದ ಮಿತ್ರರೊಡನೆ ಸಮಾಲೋಚನೆ ಇರುತ್ತದೆ, ಸಾಮಾಜಿಕ ಕಾರ್ಯಗಳಿಂದ ಕೀರ್ತಿವರ್ಧನೆ, ಆಸ್ಪತ್ರೆ, ಅನಾಥಾಲಯಗಳಿಗೆ ಭೇಟಿ ಇತ್ತು, ಹಣ್ಣು ಸಿಹಿ ತಿಂಡಿ ವಿತರಣೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.